ಸಾರಿಗೆ ನಿಗಮಗಳ ಎಲ್ಲ ನೌಕರರಿಗೂ ವಂದಿಸುತ್ತಾ ನಾನು KR ವಿಜಯಕುಮಾರ್ KSRTC ಆ್ಯಂಡ್ BMTC ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷ. ಇವತ್ತು ಏನು ನಡಿಬೇಕಾಗಿದ್ದ ಉಪವಾಸ ಸತ್ಯಾಗ್ರಹ ಒಂದು 5 ದಿವಸಗಳ ಮಟ್ಟಿಗೆ ಮಾಡುವುದಾಗಿ ಅನೌನ್ಸ್ ಮಾಡಲಾಗಿತ್ತು. ಅದು ಮುಂದೂಡಲ್ಪಟ್ಟಿದೆ ಅಂತ ಈಗ ಗೊತ್ತಾದ ಮೇಲೆ ನನಗೆ ಒಂದು ಸಣ್ಣ ಮಟ್ಟಿಗೆ ನಿರಾಸೆ ಆಗಿದೆ. ಏನೇ ಆಗಲಿ, ಗಾಂಧಿಗಿರಿ ಮೂಲಕ ಮಾತ್ರವೇ ಯಾವುದೇ ಸಮಸ್ಯೆಯನ್ನು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಬಗೆಹರಿಸಿಕೊಳ್ಳುವುದಕ್ಕೆ ಸಾಧ್ಯ ಅಂತ ನಂಬಿದವನು ನಾನು. ಹಾಗಾಗಿನೇ ಬಹಳ ವರ್ಷಗಳಿಂದ ನಾನು ಈ ಗಾಂಧಿಗಿರಿ ಮೂಲಕ ಒಂದು ಹೋರಾಟ ಮಾಡೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದೀನಿ. ಅನೇಕ ಸಂದರ್ಭದಲ್ಲಿ ಆ ಪ್ರಯತ್ನಗಳೆಲ್ಲ ಮಾಡಿದ್ದೀವಿ. ಒಟ್ಟಾರೆ ಈ ಕಾಲಘಟ್ಟದಲ್ಲಿ ಅದಕ್ಕೆ ಒಂದು ಹೆಚ್ಚಿನ ಒಂದು ಪ್ರತಿರೋಧ ಇರುವ ಹಿನ್ನೆಲೆಯಲ್ಲಿ ಗಾಂಧಿಗಿರಿಯ ಪ್ರಯತ್ನಗಳು ಪಾಸಾಗಿಲ್ಲ. ಏನೇ ಆಗಲಿ, ಸಾರಿಗೆ ಸಂಸ್ಥೆಯಲ್ಲಿ ಒಂದು 20ನೇ ಇಸ್ವಿಯಿಂದ ಆರಂಭ ಆದಾಗಿ ಇನ್ನೂ 18ನೇ ಇಸ್ವಿಯಿಂದನೇ ಆರಂಭ ಆಗಿರ್ಬೋದು. ಈ ಒಂದು ವಿಚಿತ್ರವಾದ ಬೇಡಿಕೆಗಳು, ಸರ್ಕಾರಿ ನೌಕರನ್ನು ಮಾಡಿ ಅಂತ ಒಂದು ಬೇಡಿಕೆ ಹಿನ್ನೆಲೆಯಲ್ಲಿ ಸುಮಾರು 4-5 ವರ್ಷ ಅದು ಸತತವಾಗಿ ಒಂದು ಜನರು ಉದ್ರೇಕಗೊಳಿಸಿ ಅಂತಿಮವಾಗಿ 21ನೇ ಇಸ್ವಿನಲ್ಲಿ 15 ದಿವಸಗಳ ಮುಷ್ಕರ ಆದರೂ ಸಹ ಏನೂ ಪ್ರಯೋಜನ ಆಗದೆ ಅದಕ್ಕೂ ಬದಲಾಗಿ ಸುಮಾರು 22,000 ಪನಿಷ್ಮೆಂಟ್ಸ್ಗಳು ಬಂದ ಹಿನ್ನೆಲೆಯಲ್ಲಿ ಸ್ವಲ್ಪ ಇದು ಸರಿಯಲ್ಲ ಅನ್ನೋ ಒಂದು ಮನಸ್ಥಿತಿಗೆ ನಮ್ಮ ವರ್ಕರ್ಸು ಮತ್ತು ಮ್ಯಾನೇಜ್ಮೆಂಟ್ ಎಲ್ಲ ಬಂದಿದ್ರು. ಆದ್ರೂ ಆನಂತರ ಏನು 2023 15ನೇ ತಾರೀಕಿನಂತೂ ಮಾರ್ಚಿನಲ್ಲಿ ಏನು ವೇತನ ಪರಿಷ್ಕರಣೆ ಆಯಿತು. ಆನಂತರ 24ರ ವೇತನ ಪರಿಷ್ಕರಣೆ ಸಂದರ್ಭದಲ್ಲಿ ಎಲ್ಲ ಟ್ರೇಡ್ ಯೂನಿಯನ್ಗಳು ಮತ್ತೆ ಹಿಂಬಾಕಿ ಸಹಿತ 25% ಹೆಚ್ಚಳ ಮಾಡಿ ಒಂದು ವೇಜ್ ಅಗ್ರಿಮೆಂಟ್ ಮಾಡಬೇಕು ಅಂತ ಹೇಳಿ ಒಂದು ಶುರು ಆಯಿತು. ಈಗ ಅಲ್ಲಿ ಉಂಟಾದ ಸಂದರ್ಭ ಏನಪ್ಪ ಅಂದರೆ, ಒಂದು ಕಡೆ ಸರ್ಕಾರಿ ನೌಕರನ್ನು ಮಾಡಿಬಿಡಿ ಅಥವಾ ಸರ್ಕಾರಿ ನೌಕರರು ಕೊಡುವ 6ನೇ 7ನೇ ವೇತನದ ಶಿಫಾರಸುಗಳ ಅನ್ವಯ ನಮಗೆ ಸಂಬಳ ಕೊಡೋ ಪದ್ಧತಿ ಆರಂಭ ಮಾಡಿ, ಅದರ್ವೈಸ್ ಮೊದಲಿದ್ದಾಗೆ ಏನು ವೇತನ ಹೆಚ್ಚಳದ ಅಗ್ರಿಮೆಂಟು ಆ ಥರದ್ದು ಮಾಡಿ ಅನ್ನೋ ಒಂದು ಕಾನ್ಫ್ಲಿಕ್ಟ್ ಶುರು ಆಯಿತು. ವೇತನ ಹೆಚ್ಚಳದ ಅಗ್ರಿಮೆಂಟು 96ನೇ ಇಸ್ವಿಯಿಂದನೂ ಆಗಿಲ್ಲ. ವೇತನ ಪರಿಷ್ಕರಣೆ ಏಕಪಕ್ಷೀಯವಾಗಿ ಮ್ಯಾನೇಜ್ಮೆಂಟೇ ಮಾಡ್ತಿದೆ. ಈ ಸಾರಿ ಏಕಪಕ್ಷೀಯವಾಗಿ ಮಾಡೋದು ಬೇಡ, ಅಗ್ರಿಮೆಂಟ್ ಮಾಡಿ ಅನ್ನೋ ಒಂದು ಇದನ್ನು ಅದೇ ಒಂದು ಏನು 2021ರಲ್ಲಿ ಮುಷ್ಕರ ಆಯಿತು, ಅದೇ ರೀತಿಯ ನಾವು ಅನಿರ್ದಿಷ್ಟ 15 ದಿವಸಗಳಾಗಲಿ ಮುಷ್ಕರ ಮಾಡ್ತೀವಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪ್ರಯತ್ನ ಆರಂಭ ಆಯಿತು ಇನ್ನೊಂದು ಗುಂಪಿನಿಂದ. ಅದು 6 ಸಂಘಗಳ ಒಂದು ಜಂಟಿ ಕ್ರಿಯಾ ಸಮಿತಿ ಅನ್ನೋದು ಅಂತ ಹೇಳಿ ಇದಾಗಿತ್ತು. ಒಂದು ಹಂತದಲ್ಲಿ ನಾನು 23ರ ವೇತನ ಪರಿಷ್ಕರಣೆಯ ಸಂದರ್ಭದಲ್ಲಿ ನಾನು ಆ ಒಂದು ಜಂಟಿ ಕ್ರಿಯಾ ಸಮಿತಿನಲ್ಲಿ ಇದ್ದೆ. ಆದರೆ ಅದು ಏನು ಮಾರ್ಚ್ 15, 23ರಲ್ಲಿ ಏಕಪಕ್ಷೀಯವಾಗಿ ಯಥಾ ಪ್ರಕಾರ 14% ಕೊಡ್ತೀವಿ ಅಂತ ಒಂದು ಆಫರ್ ಇದ್ದಿದ್ದನ್ನು 15% ಅಂತ ಅನೌನ್ಸ್ ಮಾಡಿದ ಮೇಲೆ ಇವರ ವರ್ತನೆ ಅಂತಂತಂದರೆ 15% ಕೊಟ್ಟಿದ್ದಕ್ಕೆ ಧಾರವಾಡದಿಂದ 20 kg ಪೇಡ ತಂದು ಅಲ್ಲಿ ಸೆಂಟ್ರಲ್ ಆಫೀಸ್ನಲ್ಲಿ ಇರೋರಿಗೆಲ್ಲ ಹಂಚ್ತಾರೆ. ಒಂದು 10-20 ಬೊಕ್ಕೆ ತೊಗೊಂಡೋಗಿ ಕೊಡ್ತಾರೆ. ಮುಖ್ಯಮಂತ್ರಿಗಳಿಗೆ ಏನು ಶಾಲು ಒದಿಸ್ತಾರೆ. ಅದೇ ಕೆಲಸನ ಅದೇ ಒಂದು ವರ್ತನೆಯನ್ನು ಅದಕ್ಕೆ ಮೊದಲೇ ತೋರಿಸಿದರೆ ಖಂಡಿತವಾಗಿ 17% ಹೆಚ್ಚಳವನ್ನು ತಗೊಳ್ಳುವ ಅವಕಾಶ ಇತ್ತು. ಆ ಅವಕಾಶವನ್ನು ಕೈ ಚೆಲ್ಲಿ ಆಮೇಲೆ ಮಾತಾಡಿದ್ದರಿಂದ ನನಗೆ ಅಸಮಾಧಾನ ಆಗಿ ಇನ್ನೂ 20 ವರ್ಷ ಆಗಲಿ, ಯಾಕೆಂತಂದರೆ 96ರಿಂದ 30 ವರ್ಷದವರೆಗೂ ವೇಜ್ ಅಗ್ರಿಮೆಂಟ್ ಆಗಿಲ್ಲ. ಇನ್ನೊಂದು 20 ವರ್ಷ ಆದರೂ ವೇಜ್ ಅಗ್ರಿಮೆಂಟ್ ಇವ್ರ ಕೈಲಿ ಆಗೋದಿಲ್ಲ.
ಮತ್ತು ಯಾವುದೇ ಕಾರಣಕ್ಕೂ ಸರ್ಕಾರಿ ನೌಕರನಾಗಿ ಮಾಡೋದಿಲ್ಲ. ಈ ರೀತಿ ನನಗುದಿಗೆ ಬಿದ್ದಂತಹ ಅಂಶಗಳನ್ನು ನೋಡಿ ಇದರಲ್ಲಿ ಬೇರೆ ಒಂದು ಮ್ಯಾನೇಜ್ಮೆಂಟ್ಗೆ ಕನ್ವೀನಿಯನ್ಸ್ ಕೊಡುಕೊಳ್ಳುವ ರೀತಿಯಲ್ಲಿ ಪರ್ಯಾಯ ಗಾಂಧಿ ಮಾರ್ಗ ಹಿಡಿದು ನಾವು ಈಗ ಈ ಒಂದು ಅನುಕೂಲಗಳನ್ನು ನೌಕರರಿಗಾಗಿರೋ ಅನ್ಯಾಯವನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದ್ದು ನಿಜ. ಆದರೆ ಅದಕ್ಕೂ ಹೆಚ್ಚಿನ ಬೆಂಬಲ ಸಿಕ್ಕಲಿಲ್ಲ. ಒಂದು ಕಡೆ ಒಂದು 4-5 ಯೂನಿಯನ್ ಅವ್ರದ್ದು ಒಕ್ಕೂಟ ಅಂತ, ಇನ್ನೊಂದು ಕಡೆ ಒಂದು 5-6 ಯೂನಿಯನ್ನಿನ ಜಂಟಿ ಕ್ರಿಯಾ ಸಮಿತಿ ಅಂತ ಜಗ್ಗಾಟದಲ್ಲಿ ಇದೇ ಉದಾಹರಣೆಗೆ ಆ ಬಡಪಾಯಿ ನೌಕರರನ್ನ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಕಾಲೊಬ್ಬರು ಕೈ ಇಬ್ಬರು ಹಿಡಿದು ಎಳೆದು ಅವನನ್ನು ಹಣ್ಣುಗಾಯಿ ನೀರ್ಗಾಯಿ ಮಾಡಾಕ್ಬಿಟ್ರು ಅನ್ನೋ ಸಹ ನನ್ನ ಸಂಕಟ ಇತ್ತು. ಏನೇ ಆಗಲಿ, ಮೊನ್ನೆ 15ರಿಂದ 19ವರೆಗೂ ಒಂದು 3 ಕಡೆ ಗುಲ್ಬರ್ಗ, ಹುಬ್ಬಳ್ಳಿ ಮತ್ತು ಬೆಂಗಳೂರಿನಲ್ಲಿ ಉಪವಾಸ ಮಾಡ್ತೇವೆ ಅಂತ ಹೇಳಿದ್ದು ನನಗೆ ಒಂದು ರೀತಿ ಖುಷಿಯಾಗಿತ್ತು. ಅದೇ ಕಾರಣಕ್ಕೆ ಇಮ್ಮಿಡಿಯೇಟಾಗಿ ನಾನು ಈಗ ಇದನ್ನು ಬೆಂಬಲಿಸ್ತೇನೆ, ಇದರಿಂದ ಯಶಸ್ಸು ಸಿಗುತ್ತೆ ಅನ್ನೋ ಒಂದು ವಿಡಿಯೋ ಮಾಡಿ ಮನೆ ಹಾಕಿದ್ದೆ. ಈಗ ವಾಪಸ್ ತಗೊಂಡಿದ್ದೆ ಯಾಕಪ್ಪ ಅಂತಂತಂದರೆ, ಹಿಂದೆ ಡಿಸೆಂಬರ್ 31ರಿಂದ ಅನಿರ್ದಿಷ್ಟ ಮುಷ್ಕರ ಅಂದಿದ್ದವರು ಅನ್ಬು ಕುಮಾರ್ ಅವರು ಒಂದು ಪತ್ರ ಬರೆದ್ರು, ಮುಂದಿನ ಜನವರಿ 16 ನಂತರ ನಿಮ್ಮ ಹತ್ರ ಕರೆದು ಮಾತಾಡಿ ಕೆಲಸ ಮಾಡ್ತೀವಿ ಅಂತೇಳಿ ಅನ್ನೋ ಕಾರಣಕ್ಕೆ ಆವತ್ತು ವಾಪಸ್ ತಗೊಂಡ್ರೆ, ಇವತ್ತು 15 ದಿವಸಗಳ ಒಳಗಾಗಿ ಅನ್ನೋ ಒಂದು ಅಷ್ಟೇ ಕಂಡೀಷನ್ ಹಾಕಿ ಈಗ MD ಅಕ್ರಮ್ ಪಾಷಾ ಅವ್ರ ಲೆಟರ್ ಬರೆದ ಆಧಾರದ ಮೇಲೆ ಇವರು ವಾಪಸ್ ತಗೊಂಡಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಆ ಲೆಟರನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಲಿಲ್ಲ. ಹೌವೆವರ್ ಅದರಲ್ಲಿ ಸ್ಪಷ್ಟವಾಗಿ ಇಂಥ ದಿವಸ ಹೀಗೆ ನಿಮ್ಮ ಬೇಡಿಕೆಗಳಿಗೆ ಒಪ್ಪಲ್ಲ, ಚರ್ಚೆ ಮಾಡೋಣ ಇತ್ಯಾದಿ ಏನೂ ಇಲ್ಲ. 15 ದಿವಸದೊಳಗಾಗಿ ಮುಖ್ಯಮಂತ್ರಿಗಳ ಜೊತೆ ಸಭೆ ಏರ್ಪಡಿಸ್ತೀವಿ ಅನ್ನೋದು ಅಷ್ಟೇ ಅಲ್ಲಿನ ಇಶ್ಯೂ. ಮುಖ್ಯಮಂತ್ರಿಗಳ ಜೊತೆಲಿ 4 ಸಭೆಗಳಾಗಿವೆ. ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಜೊತೆ 4 ಸಭೆ ಆಗಿದೆ, 1 ಸಭೆ ಆಗಿದೆ, ಮತ್ತು ಕನ್ಸಿಡರೇಷನ್ 4-5 ಆಯಿತು. ಯಾವ ಇದರಲ್ಲೂ ರಿಸಲ್ಟ್ ಅಂತೂ ಏನು ಬರ್ತಾ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಇಲ್ಲಿ ನಡೀತಾ ಇರೋದು ಮಾತುಕತೆ ಅಲ್ಲ. ಮಂಡು ಬಿದ್ದು ಇವರು ಕೂತ್ಕೊಳ್ಳೋದು, ಅದಕ್ಕೆ ಒಪ್ಪೋವರೆಗೂ ಸರ್ಜಿ, ಒಪ್ಪಲಿಲ್ಲ ಅಂದರೆ ಇದು ಬರೋದು, ಇಷ್ಟು ನಡೀತಾ ಇರೋದಲ್ಲಿ. ನಾನು ಆಗಸ್ಟ್ 14ನೇ ತಾರೀಕು ಮ್ಯಾನೇಜ್ಮೆಂಟ್ಗೆ ಒಂದು ಪತ್ರ ಬರೆದು, ನೀವು 14 ತಿಂಗಳ ಅರಿಯರ್ಸನ್ನು ಕೊಡುವುದಕ್ಕೆ ಒಪ್ಪಿರೋದು ನಿಜ ಆದರೆ ದಯವಿಟ್ಟು ರಿಲೀಸ್ ಮಾಡಿ, ಅಷ್ಟಾದ್ರೂ ಒಂದು ಪರಿಹಾರ ಸದ್ಯಕ್ಕೆ ತಕ್ಷಣಕ್ಕೆ ನಮ್ಮ ವರ್ಕರ್ಸ್ ಸಿಕ್ಕಲಿ ಅಂತ ಹೇಳಿ ನಾನು ಹೇಳಿದ್ದೆ. ಆದರೆ ಇವತ್ತು ಬೆಳಗ್ಗೆನೂ ಸಹ ಆ ಮುಂದೂಡಿರೋದಕ್ಕೆ ಸಂಬಂಧಪಟ್ಟಾಗೆ ಮಾತಾಡಿರೋ ಒಬ್ಬ ಪುಣ್ಯಾತ್ಮರು 14 ತಿಂಗಳು ಕೊಡೋಕೆ ಒಪ್ಪಿದ್ದಾರೆ, ನಾವು ಒಪ್ತಿಲ್ಲ, 38 ತಿಂಗಳು ಕೊಡೋವರೆಗೂ 14 ತಿಂಗಳು ಕೊಡೋಕ್ಕೂ ಬಿಡೋದಿಲ್ಲ. ಅದು ಒಂದಾಯಿತು. 24ರಿಂದಾನೇ ವೇತನ ಹೆಚ್ಚಳ ಮಾಡಬೇಕು, ಅಗ್ರಿಮೆಂಟ್ ಮಾಡಬೇಕು, ಅದ್ರ ಬಗ್ಗೆನೂ ಕಾಂಪ್ರಮೈಸ್ ಇಲ್ಲ. ಅಂದರೆ ಅರ್ಥ ಏನು? ಅರೆ ಇಷ್ಟೆಲ್ಲ ಆದಮೇಲೂ ನಿಮ್ಮ ಆಮೇಲೆ ಇನ್ನೊಬ್ಬರು ಧಾರವಾಡದಲ್ಲಿ ಯಾವುದೋ ಒಂದು ಸಭೆ ಕರೆದಿದ್ದೀವಿ, ಅಲ್ಲಿ ಯಥಾ ಪ್ರಕಾರ ಸುತ್ತಿ ಬಳಸಿ ಅಷ್ಟೇ ಕಾಂಗ್ರೆಸ್ ಪಕ್ಷದ ಸರ್ಕಾರ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ನಿಮಗೂ ಅನುಷ್ಠಾನ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಪ್ರಣಾಳಿಕೆ ಮಾಡಿ ಅದು ಒಂದು ಸಭೆ, ಇದು ಯಥಾ ಪ್ರಕಾರ ಅವರ ಒಂದು ನಿಲುವಿಗೆ ಅಲ್ಲಿ ಸ್ಟಿಕ್ ಆಗಿದ್ದಾರೆ. ಇಲ್ಲಿ ಮಾತಿಲ್ಲ, ಕತೆ ಇಲ್ಲ, ಒಪ್ಕೋಬೇಕು ಒಂದೇ. ಈ ಮಟ್ಟಿಗೆ ಹೋದರೆ ಇನ್ನು 10 ಸಾರಿ ಮುಖ್ಯಮಂತ್ರಿಗಳ ಜೊತೆಲಿ ಮಾತಾಡಿದ್ರೆ ಏನು ಪ್ರಯೋಜನ ಆಗ್ಬೋದು? ಏನೇ ಆಗಲಿ, ನಾನು 15 ದಿವಸಗಳಲ್ಲಿ ನಡೆಯುವಂತಹ ಮಾತುಕತೆ ಸೌಹಾರ್ದವಾಗಿ ಒಂದು ರೀತಿ ಈ ಪುಡಾರಿಗಿರಿ ತೋರಿಸೋದು ಬೇಡ, ರಾಜಕಾರಣಿಗಳ ಥರ ಒಳತಂತ್ರ ಮಾಡೋದು ಬೇಡ, ಮತ್ಸುದ್ದಿಗಳ ಥರ ವರ್ತಿಸಿ. ಯಾಕೆ ಅಂತಂತಂದರೆ ಇವತ್ತು ಇರುವ ಮುಖ್ಯಮಂತ್ರಿ, ನಾನು ಆರ್ಟ್ಫುಲ್ಲಾಗಿ ಹೇಳ್ತೀನಿ, ಒಬ್ಬ ಮತ್ಸುದ್ದಿ. ಅವರು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಶಕ್ತರು. ಅಂಥವ್ರ ಜೊತೆಯಲ್ಲಿ ಅಂತಹ ಸ್ಟ್ಯಾಂಡರ್ಡಲ್ಲೇ ಮಾತಾಡಬೇಕು. ಅದು ಬಿಟ್ಬಿಟ್ಟು ಮಂಡು ಬಿದ್ದು ಎದ್ದು ಬರೋದಲ್ಲ ಅಂತ ಕೊಡ್ತೋ. ಏನೇ ಆಗಲಿ, ಈ ಒಂದು ಗಾಂಧಿಗಿರಿ ಮಾರ್ಗವೇನೇನೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತ ಅರ್ಥ ಮಾಡಿಕೊಂಡ RS ಹಿನ್ನೆಲೆಯ ಕಮ್ಯುನಿಸ್ಟ್ ನಾಯಕರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ನಮಸ್ಕಾರ.